ಸರ್ ಇದು ಯಾವ ಬಾಳೆ? ಇದು ವೆರಿಗೇಟೆಡ್ ಕೆವಂಡಿಶ್ ಅಂತೇಳಿ. ವೆರಿಗೇಟೆಡ್ ಅಲ್ಲೇ ಬೇರೆ ಬೇರೆ ಇದಾವ? ಹೌದೌದು. ನಿಮ್ಗೆ ಇಲ್ಲಿ ನಮ್ಮಲ್ಲಿ G9 ಅಂತ ಹೇಳ್ತೀವಿ, ಪಚ್ಚಬಾಳೆ ಅಂತ ಏನ್ ಹೇಳ್ತೀವೋ, ಇದರಲ್ಲಿ ಇದು ವೆರಿಗೇಟೆಡ್ ಕೆವಂಡಿಶ್ ಅಂತ ಹೇಳಿ ಥೈಲ್ಯಾಂಡ್ ಮೂಲದ್ದು. ಥೈಲ್ಯಾಂಡ್ ಮೂಲದ್ದು. ಇದು ಪ್ರಪ್ರಥಮ ಬಾರಿಗೆ ಇಲ್ಲಿ ಬಂದಿರುವಂತ ವೆರೈಟಿ ಇದು. ಸರ್ ಎಷ್ಟು ವೆರಿಗೇಷನ್ ಇದೆ ಸರ್? ತುಂಬಾ ಚೆನ್ನಾಗಿದೆ. ಕೆಲವೊಂದು ವೆರಿಗೇಟೆಡ್ ಇರ್ತಾವಲ್ಲ, ನಮ್ ಕಡೆ ಬಿಸಿಲಿಗೆ ಅವು ವೈಟ್ ಆಗಿ ಕೆಂಪಾಗಿ ಹೋಗ್ಬಿಡ್ತಾವೆ. ಅದನ್ನು ತೋರಿಸ್ತೀನಿ ನಾನು. ಮೂಸಾ ಫ್ಲೋರಿಡ್ ಅಂತ ಒಂದು ವೆರೈಟಿ ಇದೆ. ಆ ವೆರೈಟಿ ನಿಮ್ಗೆ ಬಿಸಿಲಲ್ಲಿ ಡ್ಯಾಮೇಜ್ ಆಗ್ತದೆ. ಇದು ಬಿಸಿಲಿಗೆ ಡ್ಯಾಮೇಜ್ ಆಗಲ್ಲ. ತುಂಬಾ ನೀಟಾಗಿ ಬಂದಿದೆ ಇದು. ಅಂದ್ರೆ G9 ಜಾತಿ ಇದೆ. G9 ಜಾತಿ ಇದೆ ಇದು. ಸೇಮ್ ಅದ್ರ ಯಾವ ತರ ಸೈಕಲ್ ಇದೆ ಅದೇ ತರನೇ ಬರುತ್ತೆ. ಕಾಯಿ ಕೂಡ ಇದೇ ತರ ವೆರಿಗೇಷನ್. ಟೈಮಿಂಗ್ ಪೀರಿಯಡ್ ಎಲ್ಲ ಒಂದೇ. ಸೈಜ್ ಎಲ್ಲ ಒಂದೇ. ಓಕೆ. ಯಾವ ಏರಿಯಾದಲ್ಲಾದ್ರೂ ಬೆಳಿಬಹುದು ಇದನ್ನ ನೀವು ಯಾವ ಏರಿಯಾದಲ್ಲಿ ಬೇಕಾದ್ರೂ ಬೆಳ್ಕೊಬಹುದು. ಯಾವ ಬಿಸಿಲಿನ ಜಾಗದಲ್ಲಿ ಹಾಕಿದ್ರು ಇದು ಡ್ಯಾಮೇಜ್ ಆಗುವಂತ ಬಾಳೆ ಅಲ್ಲ. ಸೂಪರ್ ಸರ್.